Mummy Daddy Fashions. Exclusive ready-made dresses, kids wear, ladies wear and sarees showroom. Address SNT Complex, Mini Talkies, South Kacheri Road, Raichur. ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಕಲಬುರಗಿ ವಿಭಾಗದಲ್ಲಿ ಭಾರಿ 5 ಭ್ರಷ್ಟಾಚಾರ ಹಾಗೂ ದುರಾಡಳಿತ ನಡೆದಿದ್ದು, ಇದರಲ್ಲಿ ಶಾಮೀಲಾದ ಸಾರಿಗೆ ಇಲಾಖೆಯ ಇಇ ಬೋರಯ್ಯ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಕೆಆರ್ಎಸ್ ಜಿಲ್ಲಾ ಕಾರ್ಯದರ್ಶಿ ಚಿಟ್ಟಿಬಾಬು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿವಿಲ್ ಇಲಾಖೆಯಲ್ಲಿ ಕಾಮಗಾರಿಗಳ ಟೆಂಡರ್ ಕರೆಯದೆ ಕಾಮಗಾರಿ ಮಾಡಲಾಗಿದೆ. ಕಾಮಗಾರಿ ಮುಗಿದ ನಂತರ ಟೆಂಡರ್ ಕರೆಯಲಾಗಿದೆ ಎಂದು ಆರೋಪಿಸಿದರು. ಕಲಬುರಗಿ ವಿಭಾಗವಲ್ಲದೆ ಬಳ್ಳಾರಿ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರರು ಕರ್ತವ್ಯದ ಮೇಲೆ ಇದ್ದರೂ ಇದರ ವ್ಯಾಪ್ತಿಗೆ ಬರುವ ಹೊಸಪೇಟೆ, ಕೊಪ್ಪಳ, ಬಳ್ಳಾರಿ ಹಾಗೂ ರಾಯಚೂರು ವಿಭಾಗೀಯ ವ್ಯಾಪ್ತಿಯ ಕಾಮಗಾರಿಗಳನ್ನು ನಿಯಮಗಳನ್ನು ಪಾಲಿಸದೇ ಇರುವ ಪ್ರಭಾರಿ ಮುಖ್ಯ ಕಾಮಗಾರಿ ಅಭಿಯಂತರರು ಇರುವುದರಿಂದ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಈ ನಿಗಮದ ಆರ್ಥಿಕ ವಿಭಾಗದಿಂದ ಹಾಗೂ ಸರ್ಕಾರದ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯದೆ ಕಾಮಗಾರಿಗಳಲ್ಲಿ ಗುಣಮಟ್ಟವನ್ನು ಕಾಪಾಡದೆ ಮತ್ತು ನಿಗಮದ ಜಮೀನುಗಳು ಇಲ್ಲದ ಕಡೆಯಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಲು ಟೆಂಡರ್ಗಳನ್ನು ಕರೆದು ಅವುಗಳನ್ನು ದಿನಾಂಕ 13/7/2024 ಮಂಡಳಿ ಸಭೆಯಲ್ಲಿ ರದ್ದುಪಡಿಸಿರುವರು. ಇದು ಇವರ ಆರ್ಥಿಕ ದುರ್ನಡತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದರು. ಆದರೆ 4,30,00,000 ರೂಪಾಯಿ ಗೋಲ್ಮಾಲ್ ಆಗಿದ್ದು ಆಡಿಟ್ ವರದಿಯಲ್ಲಿ ಉಲ್ಲೇಖವಾಗಿದೆ ಎಂದರು. ಇಷ್ಟೆಲ್ಲ ಭ್ರಷ್ಟಾಚಾರದಲ್ಲಿ ಭಾಗಿಯಾದ ಇಇ ಬೋರಯ್ಯ ವಿರುದ್ಧ ಯಾವುದೇ ಕ್ರಮ ಜರುಗಿಸದೇ ಇರುವುದು ಶೋಚನೀಯ ಮತ್ತು ನಿಗಮವನ್ನು ಆರ್ಥಿಕ ಸಂಕಷ್ಟಕ್ಕೆ ದೂಡುವ ಕ್ರಮವಾಗಿದೆ ಎಂದರು. ನಾನು ಸಲ್ಲಿಸಿದ ದೂರಿಗೆ ಈತನೇ ನಕಲಿ ನನ್ನ ಸಹಿ ಮಾಡಿ ನಾನು ದೂರು ವಾಪಸ್ ಪಡೆದಿದ್ದೇನೆ ಎಂದು ಉನ್ನತಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾನೆಂದು ದೂರಿದರು. ಇಇ ಬೋರಯ್ಯರನ್ನು ಸೇವೆಯಿಂದ ಅಮಾನತ್ ಮಾಡಿ ದಂಡನೆಯನ್ನು ವಿಧಿಸಿ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಕೋಟ್ಯಾಂತರ ರೂಪಾಯಿ ಕೆಕೆಆರ್ಟಿಸಿ ಆರೋಪ ಆನಂತರ ಏನಾಗಿದೆ ಸರ್, ಇದು ಅಲ್ಲಿ ಚೀಫ್ ಇಂಜಿನಿಯರ್ ಪೋಸ್ಟ್ ವೇಕೆಂಟ್ ಆಗಿ ಸರ್ ಏಪ್ರಿಲ್ 2023 ಆನ್ ರಿಟೈರ್ಮೆಂಟ್. ಇವರಿಗೆ ಅಡಿಷನಲ್ ಚಾರ್ಜ್ ಕೊಟ್ಟರು ಸರ್. ಅಡಿಷನಲ್ ಚಾರ್ಜ್ ಕೊಟ್ಟ ಮೇಲೆ ಇವರು ಅಲ್ಲಿ ಕಾಮಗಾರಿಗಳಿಗೆ ಇವರೇ ಮುಖ್ಯಸ್ಥರು. ಒಂದು ಸೈಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಒಂದು ಸೈಡ್ CC. ಇಲ್ಲಿ ಪ್ರಪೋಸಲ್ ಕಳಿಸೋದ್ರೆ ಇಲ್ಲಿ ಅಪ್ರೂವ್ ಕೊಡೋದು, ಎರಡು ಸೇಮ್ ಅವರೇ ಸರ್. CC ಆಫೀಸ್ನಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ಸು 3 ಜನ ಇದ್ದಾರೆ. ಅವರು ಕಾನೂನು ಪ್ರಕಾರ ಬರೆಯವರೇ ಅವ್ರನ್ನ ನೆಗ್ಲೆಕ್ಟ್ ಮಾಡಿ ಅಲ್ಲಿ ಒಬ್ಬ ಕೇಸ್ ಬರ್ತಾರೆ, ಶಿವಕುಮಾರ್ ಅಂತಿದ್ದಾರೆ. ಅವ್ರನ್ನ ಗುಲ್ಬರ್ಗ ನಂಬರ್ 1 ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಂದು ಫೇವ್ರೇಟ್ ಮೆನ್ಷನ್ ಇಟ್ಟುಕೊಂಡು ಗುಲ್ಬರ್ಗಕ್ಕೆ ಒಟ್ಟು 9 ಡಿವಿಷನ್ಸ್ ಇದೆ. ಬೀದರ್, ಗುಲ್ಬರ್ಗ, ಬಿಜಾಪುರ, ರಾಯಚೂರು, ಯಾದಗಿರಿ, ಬಳ್ಳಾರಿ, ಕೊಪ್ಪಳ, ಹೊಸಪೇಟೆ ಇಷ್ಟು ಡಿವಿಷನ್ಗೆ ಆ ಒಪ್ಪಿಗೆ ಇಟ್ಕೊಂಡು ಹಲವಾರು ಅಕ್ರಮವಾಗಿ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ ಸರ್. ಅಕ್ರಮವಾಗಿ ಯಾವ ಟೆಂಡರ್ ಇಲ್ಲರಿ, ವಿತೌಟ್ ಟೆಂಡರ್ ವರ್ಕ್ ಮಾಡಿಸ್ಬಿಡೋದು, ನಂತರ ಟೆಂಡರ್ಗಳನ್ನ ಆಕ್ಟಿಫಿಕೇಶನ್ ಮಾಡಿಕೊಳ್ಳೋದು. ನಂತರ ಸರ್ ಸಿದ್ದಿದೆ ಸರ್. ಈಗ ಟೆಂಡರ್ ಕರೆದಿದ್ದೀವಿ. ಹೌದು ಸರ್. ಈಗ ಜುಲೈ ಎಂಡಿನವರೆಗೂ ವರ್ಕ್ಗಳು ಕಂಪ್ಲೀಟ್ ಮಾಡಿದಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಟೆಂಡರ್ಗಳು ಕರೆದು ರಾತ್ರಿ 9:30 10 ಗಂಟೆಗೆ ಟೆಂಡರ್ ಕಂಪ್ನಿಗಳನ್ನ ಓರ್ಸೇವದಾಗ ಮನವೊಲಿಸಿ ಅಪ್ರೂವ್ ಮಾಡಿದ್ದಾರೆ ಸರ್. ಇದೇ ಸೆಪ್ಟೆಂಬರ್ 2024 ಹೌದು ಕರೆದಂತೆ. ಈ ಕುರಿತಂತೆ ಈಗಾಗಲೇ ಸನ್ಮಾನ್ಯ ಲೋಕಾಯುಕ್ತರು, ಸನ್ಮಾನ್ಯ ಕಾರ್ಯದರ್ಶಿಗಳು, ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಸಾರಿಗೆ ಕಾರ್ಯದರ್ಶಿಗಳು KSRTC, ಸಾರಿಗೆ ಇಲಾಖೆ ಸನ್ಮಾನ್ಯ MD KSRTC ಹಾಗೂ MD KKRTC ಹಾಗೂ ಸ್ಥಳೀಯ ಜಾಗೃತ ದಳಕ್ಕೆ ಈಗಾಗಲೇ 23 ಸಲ ದೂರುಗಳನ್ನ ಕೊಟ್ಟಿದೆ ಸರ್. 23 ಸಲ. ಇದರ ಬಗ್ಗೆ ಇದುವರೆಗೂ ಯಾವುದೇ ಕ್ರಮ ಆಗಿಲ್ಲ. ಇವತ್ತು ಕ್ರಮ ಆಗಿದೆ. ಈ ಕುರಿತಂತೆ ದಾಖಲೆಗಳು ಸಹಿತ ಲೋಕಾಯುಕ್ತಕ್ಕೆ ಕೊಟ್ಟು ಐದವರು ಸರ್ ಎಲ್ಲರೂ ತಮ್ಮ ರೆಕಾರ್ಡ್ ಮಾಡಿದ್ರು ಸರ್. ತಮ್ಮ ಕಳಿಸ್ಕೊಡ್ತೀವಿ. ಇದರಲ್ಲಿ ಪ್ರಾರಂಭಿಕ ಹಂತವಾಗಿ ತಮಗೆ ಗಮನ ತರಲು ಈ ಗುಲ್ಬರ್ಗ KKRTC ಸೆಂಟ್ರಲ್ ಬಸ್ ಸ್ಟ್ಯಾಂಡಿನಲ್ಲಿ ಫೇಸ್ ಲಿಸ್ಟ್ ಅಂತ ಮಾಡಿದ್ದಾರೆ ಸರ್. ಅಂದರೆ ಶೋ 45 ಲಕ್ಷ ರೂಪಾಯಿ ಕಾಮಗಾರಿಗಳು ಮಾಡಿದ್ರೆ ವಿತೌಟ್ ಟೆಂಡರ್ ಒಳಚರಂಡಿ ಮಾಡಿದ್ದಾರೆ ಸರ್. ಈ ಸಂದರ್ಭದಲ್ಲಿ ಹನುಮಂತಪ್ಪ ಉಪಸ್ಥಿತರಿದ್ದರು.